ಇನ್ನು ರಾಜ್ಯದಲ್ಲಿ ದಲಿತ ಶಾಸಕರ ಸಭೆಗೆ ಬ್ರೇಕ್ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಸಮುದಾಯಗಳ ಬಗ್ಗೆ ಚರ್ಚೆಗೆ ಕರೆದಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದುಳಿದ ವರ್ಗಗಳ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ಅಂತ ಕರೆದಿದ್ರು. ಈ ಹಿಂದೆ ಕೂಡ ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಆಯಿತು, ನಾವು ಕೂಡ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ಬಾರದೆ ಸಭೆ ನಡೆಸಿದ್ದೆ ಆದರೆ ಅದು ತಪ್ಪು. ಆದರೆ ಹೈಕಮಾಂಡ್ ಗಮನಕ್ಕೂ ಕೂಡ ಈ ವಿಚಾರ ಇತ್ತು. ಸಭೆ ಮುಂದೂಡಿಕೆ ಮಾಡಲಾಗಿದೆ ಹೊರತು ಸಭೆಯನ್ನು ರದ್ದು ಮಾಡಲಾಗಿಲ್ಲ. ಸುರ್ಜೇವಾಲಾ ಅವರು ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಭೆ ಮುಂದೂಡಿಕೆ ಮಾಡಲಾಗಿದೆ ಅಷ್ಟೇ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕ್ ಅಂತ ಅಲ್ಲ, ಭಾಳ ಸ್ಪಷ್ಟವಾಗಿ ಇದು ಯಾವುದು ಏನು ಯಾರ್ದೋ ಕಣ್ತಪ್ಪಿಸಿ ಮಾಡ್ತಾ ಇದೆ ಅಂತಲ್ಲ, ಅಧಿಕೃತವಾಗಿ ಪರಮೇಶ್ವರ್ ಸಾಹೇಬರು ಎಲ್ಲರಿಗೂ ಡಿನ್ನರ್ ಕರೆದಿದ್ದಾರೆ. ಯಾರೇ ಸಮುದಾಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ. ಈಗ ಇದ್ರ ಹಿಂದೆನೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ವೋ ಎಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಏನು ಯಾವ ಕ್ಷೇತ್ರದವ್ರು ಇರ್ಬೋದು ಅಥವಾ MLC ಇರ್ಬೋದು, MLA ಎಲ್ಲರೂ ಸೇರಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಮಾಡಿದ್ದು ನಿಜ ಇದೆ. ಈಗಲೂ ಕೂಡ ಭಾಳ ಸ್ಪಷ್ಟವಾಗಿ ಆಹ್ವಾನ ಕೊಟ್ಟಿದ್ದಾರೆ. ಏನು ಕದ್ದು ಮುಚ್ಚಿ ಏನೋ ಒಂದು ಫೋನ್ನಲ್ಲೇ ಹೇಳೋದು ಮಾಡಿಲ್ಲಲ್ಲ, ಅಧಿಕೃತವಾಗಿ ಆಹ್ವಾನ ಮಾಡಿಬಿಟ್ಟು ನಾವೇನು ಚಿತ್ರದುರ್ಗ ಘೋಷಣೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಕರೆಯೋದು ತಪ್ಪೇನಿದೆ? ಯಾವಾಗ ಸಮಸ್ಯೆ ಆಗಬೇಕು, ನೀವು ಏನು ಹೇಳಲಾರ್ದೆ ಕೇಳಲಾರ್ದೆ ಹೈಕಮಾಂಡ್ ಗಮನಕ್ಕೆ ತರಲಾರ್ದೆ ಮಾಡಿದ್ರೆ ಅದು ಸಮಸ್ಯೆ ಇರಬೇಕು. ಅದಾದಮೇಲೆ ಅಧಿಕೃತವಾಗಿ ರಣದೀಪ್ ಸುರ್ಜೇವಾಲಾ ಅವರು ಇದು ನಾನು ಬರ್ತೀನಪ್ಪ, ಯಾಕಂದರೆ ಇದ್ರ ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ರ್ಯಾಮಿಫಿಕೇಷನ್ಸು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇರ್ಬೋದು, ಬೇರೆ